ಪ್ರಿಯ ವೀಕ್ಷಕರೇ, ಇವತ್ತು ನೋಡ್ರಿ ಯಾವ ರೀತಿ ಸಜ್ಜಕ ಮಾಡೋದು ಹೇಳ್ತಾನು. ನೀವು ಒಂದು ಬೊಗನ್ಯಾಗ ನೀರ್ ಹಾಕಬೇಕು. ಆ ನೀರ್ನಾಗ ಬೆಲ್ಲವನ್ನ ಹಾಕಿ ಅದು ಕರಗುವವರೆಗೆ ನೀರಿನಲ್ಲಿ ಕುದಿಸಬೇಕು. ಬೆಲ್ಲವು ನೀರಿನಲ್ಲಿ ಕರಗಿದ ನಂತರ ಆ ಒಂದು ನೀರನ್ನ ಸೋಸಿಕೊಳ್ಳಬೇಕು. ಅದರಲ್ಲಿ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕೆಸರುಗಳು ಇದ್ದರೆ ಅವು ಸೋಸುವುದರಿಂದ ಬೇರೆಯಾಗುತ್ತವೆ. ನಂತರ ಅದೇ ಬೆಲ್ಲದ ನೀರನ್ನು ಮತ್ತೆ ಕುದಿಸಬೇಕು. ಅದು ಕುದಿಯುತ್ತಿರುವಾಗ ಅದಕ್ಕೆ ಕೇಸರಿ ರವಾನ ಸೇರಿಸಬೇಕು. ನಿಮಗೆ ಬಹಳ ಗಟ್ಟಿ ಬೇಕಾದ್ರೆ ಹೆಚ್ಚಿನ ರವ ಹಾಕಬೇಕು, ಅಳಕಬೇಕಾದ್ರೆ ನೀವು ಕಡಿಮೆ ರವಾನ ಹಾಕಿ ಅದನ್ನ ಕುದಿಸಬೇಕು. ಮತ್ತು ಇದ್ರ ಜೊತೆಗೆ ನೀವು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿಯನ್ನ, ಶುಂಠಿ, ಮೆಣಸಿಕಾಳನ್ನ ಸಣ್ಣಂಗೆ ಪುಡಿ ಮಾಡಿ ಜಜ್ಜಿ ಇದಕ್ಕೆ ಸೇರಿಸುವುದರಿಂದ ಸಜ್ಜಕ ಬಹಳ ರುಚಿಯಾಗಿ ರೆಡಿ ಆಗುತ್ತೆ. ಇದರ ಜೊತೆಗೆ ನೀವು ಶಾಂಡಿಗೆ ಎಲ್ಲ ಕರ್ಕೋಬೇಕು, ಮತ್ತು ಉಪ್ಪಿನಕಾಯಿ ಇರಬೇಕು, ಮತ್ತು ತುಪ್ಪ ಎಲ್ಲವೂ ಸೇರಿದರೆ ಒಂದು ಒಳ್ಳೆಯ ಊಟ ರೆಡಿ ಆಗುತ್ತೆ. ಈಗ ನೋಡ್ರಿ ಶಾಂಡಿಗೆ ಕಡಿದೈತಿ. ಶಾಂಡಿಗೆ ಕಡಿಯಾಕ ನಾವು ಶುದ್ಧ ಶೇಂಗಾಯಿನ ಉಪಯೋಗಿಸತ್ತೀವಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾಯಿನ ಹಾಕಿವು. ಅದು ಕಾದ ಮೇಲೆ ಏನ್ ಮಾಡುದು, ಒಂದು ಫ್ಲೇಮನ್ನ, ಉರಿಯನ್ನ ಒಂದು ಮಿಡಲ್ ಫ್ಲೇಮ್ ಇಟ್ಕೊಂಡ ನೀವು ಶಾಂಡಿಗೆಯನ್ನ ಹಾಕಬೇಕು. ಇಲ್ಲಿದಾವ ಶಾಂಡಿಗಳು. ಈ ರೀತಿಯಾಗಿ ಶಾಂಡಿಗೆ ಹಾಕಿ ಅವು ಸರಿಯಾಗಿ ಎಲ್ಲ ಕಡೆ ಕರಿಮಠ ಹೊಳಸಾಡಬೇಕು. ಹೊಸಲ ಮಾಡ್ರೆ ಒಂದ್ ಕಡೆ ಇವಾಗ ಇನ್ನೊಂದ್ ಕಡೆ ಕರಿದಿಲ್ಲ. ಸ್ವಲ್ಪ ನೀವು ಎಣ್ಣೆ ಹೆಚ್ಚಾಗ್ತದೆ ಅಟ್ಟ ಚಲೋ ಎಲ್ಲ ಕಡೆ ಅವ ಇವ್ ಹಾಕ್ತಾವು. ಇಲ್ಲಿ ಹಸಿ ಪಿಸಿ ಉಳಿತಾವು, ಹಚ್ಚಕ್ ಹಾಕ್ತಾವ ಯಾಗ. ನೋಡ್ರಿ, ಈ ಕಡೆ ಸಜ್ಜಕು ರೆಡಿ ಆಗೈತಿ, ಮತ್ತ ಒಂದ್ ಕಡೆ ಶಾಂಡಿಗೆ ರೆಡಿ ಆಗತ್ತವು. ಸಜ್ಜಕ, ಶಾಂಡಿಗೆ ಆಲ್ರೆಡಿ ಉಪ್ಪಿನಕಾಯಿ, ತುಪ್ಪ ಹಾಕೊಂಡ್ ತಿಂದ್ರ ಭಾರಿ ಮಸ್ತ್ ಊಟ ಆಗೈತಿ.